ಓಂ ಶಾಂತಿ. ಮುರಳಿಯ ದಿನಾಂಕ 1/8. ಬಾಬೋರ ಮಹಾವಾಕ್ಯಗಳು. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಮಧುರ ಮಕ್ಕಳೇ, ನೀವು ಪವಿತ್ರರಾಗದೆ ವಾಪಸ್ ಹೋಗಲು ಸಾಧ್ಯವಿಲ್ಲ. ಆದ್ದರಿಂದ ತಂದೆಯ ನೆನಪಿನಿಂದ ಆತ್ಮದ ಬ್ಯಾಟರಿಯನ್ನ ಚಾರ್ಜ್ ಮಾಡಿಕೊಳ್ಳಿ ಮತ್ತು ನ್ಯಾಚುರಲ್ ಪವಿತ್ರರು ಆಗಿರಿ. ಪ್ರಶ್ನೆ: ಬಾಬಾ ನೀವು ಮಕ್ಕಳಿಗೆ ಮನೆಗೆ ಹೋಗುವುದಕ್ಕಿಂತ ಮುಂಚಿತವಾಗಿ ಯಾವ ಮಾತನ್ನ ಕಲಿಸುತ್ತಾರೆ? ಮಕ್ಕಳೇ, ಮನೆಗೆ ಹೋಗುವುದಕ್ಕಿಂತ ಮುಂಚೆ ಬದುಕಿದ್ದು ಸಾಯುವುದು. ಆದ್ರಿಂದ ಬಾಬಾ ನಮಗೆ ಮೊದಲೇ ದೇಹದ ಭಾವನೆಯಿಂದ ದೂರ ಕರೆದುಕೊಂಡು ಹೋಗುವಂತಹ ಅಭ್ಯಾಸವನ್ನ ಮಾಡಿಸ್ತಾರೆ. ಅಂದ್ರೆ ಸಾಯೋದನ್ನ ಕಲಿಸ್ತಾರೆ. ಮೇಲೆ ಹೋಗೋದು ಅಂದ್ರೇನೆ ಸಾಯೋದಾಗಿದೆ. ಹೋಗೋದು ಮತ್ತು ಬರುವುದರ ಜ್ಞಾನ ಈಗ ನಿಮಗೆ ಸಿಕ್ಕಿದೆ. ನಿಮಗೆ ಗೊತ್ತಿದೆ, ನಾವಾತ್ಮಗಳು ಮೇಲಿನಿಂದ ಬಂದಿದ್ದೇವೆ ಈ ಶರೀರದ ಮೂಲಕ ಪಾಠನ ಮಾಡೋದಿಕ್ಕೋಸ್ಕರ. ನಾವು ನಿಜವಾಗಿಯೂ ವಾಸ್ತವಿಕವಾಗಿ ಅಲ್ಲಿ ಇರುವಂತಹವರಾಗಿದ್ದೇವೆ. ಈಗ ಪುನಃ ಅಲ್ಲಿಗೆ ವಾಪಸ್ ಹೋಗಬೇಕಾಗಿದೆ. ಓಂ ಶಾಂತಿ. ಬಾಬಾ ತಿಳಿಸ್ತಾ ಇದ್ದಾರೆ, ತಮ್ಮನ್ನ ಆತ್ಮ ಎಂದು ತಿಳಿದು ತಂದೆಯನ್ನ ನೆನಪು ಮಾಡೋದ್ರೊಳಗಡೆ ಯಾವುದೇ ಕಷ್ಟ ಇಲ್ಲ, ಯಾವುದೇ ತೂಕಡಿಸಬಾರದು. ಇದಕ್ಕೆ ಹೇಳಲಾಗುತ್ತದೆ ಸಹಜವಾದ ನೆನಪು. ಮೊದಲು ತಮ್ಮನ್ನ ಆತ್ಮ ಅಂತ ತಿಳ್ಕೊಳ್ಬೇಕು. ಆತ್ಮನೇ ಶರೀರವನ್ನ ಧಾರಣೆ ಮಾಡಿ ಪಾರ್ಟನ್ನ ಮಾಡತ್ತೆ. ಸಂಸ್ಕಾರ ಎಲ್ಲವೂ ಕೂಡ ಆತ್ಮದಲ್ಲೇ ಇರತ್ತೆ. ಆತ್ಮನೇ ಇಂಡಿಪೆಂಡೆಂಟ್ ಆಗಿದೆ. ಬಾಬಾ ಹೇಳ್ತಾರೆ, ತಮ್ಮನ್ನ ಆತ್ಮ ಎಂದು ತಿಳಿದು ನನ್ನ ತಂದೆಯನ್ನ ನೆನಪು ಮಾಡಿ. ಈ ಒಂದು ಜ್ಞಾನ ಈಗಲೇ ನಿಮಗೆ ಸಿಗುತ್ತದೆ, ನಂತರ ಪುನಃ ಸಿಗುವುದಿಲ್ಲ. ನೀವು ಈಗ ಶಾಂತಿಯಲ್ಲಿ ಕುಳಿತುಕೊಳ್ಳುವಂತಹ, ನಿಮಗೆ ಈ ಶಾಂತಿಯಲ್ಲಿ ಕುಳಿತುಕೊಳ್ಳುವ ಜಗತ್ತಿನ ಬಗ್ಗೆ ಗೊತ್ತಿಲ್ಲ. ಇದಕ್ಕೆ ಹೇಳಲಾಗುತ್ತದೆ ನ್ಯಾಚುರಲ್ ಶಾಂತಿ. ಬಾಬಾ ಹೇಳುತ್ತಾರೆ, ನಾವಾತ್ಮಗಳು ಮೇಲಿನಿಂದ ಬಂದಿದ್ದೇವೆ ಈ ಶರೀರದ ಮೂಲಕ ಪಾಠನ ಮಾಡೋದಿಕ್ಕೋಸ್ಕರ. ನಾವಾತ್ಮಗಳು ನಿವಾಸ ಸ್ಥಾನ ಪರಮಧಾಮ ಆಗಿದೆ. ಇದು ಈಗ ನಮ್ಗೆ ಬುದ್ಧಿಯಲ್ಲಿ ಜ್ಞಾನ ಇದೆ. ಬಾಕಿ ಇದರಲ್ಲಿ ಯಾವುದೇ ಹಠಯೋಗ ಮುಂತಾದವುಗಳ ಮಾತಿಲ್ಲ. ಇದು ಸಹಜವಾಗಿದೆ. ಈಗ ನಾವು ಆತ್ಮಗಳು ಮನೆಗೆ ಹೋಗಬೇಕಾಗಿದೆ. ಆದ್ರೆ ಪವಿತ್ರರಾಗದೆ ಹೋಗಲು ಸಾಧ್ಯವಿಲ್ಲ. ಪವಿತ್ರ ಆಗೋದಿಕ್ಕೋಸ್ಕರ ಪರಮಾತ್ಮ ತಂದೆಯನ್ನ ನೆನಪು ಮಾಡಬೇಕು. ನೆನಪು ಮಾಡ್ತಾ ಮಾಡ್ತಾ ಪಾಪಗಳು ಕತ್ತರಿಸಲ್ಪಡತ್ತೆ. ಕಷ್ಟದ ಯಾವುದೇ ಮಾತು ಇಲ್ಲ. ನೀವು ನಡೀತಾ ತಂದೆಯ ನೆನಪಿನಲ್ಲಿ ಇರಬಹುದು. ಈಗಲೂ ನೆನಪಿನಿಂದಲೇ ನೀವಾತ್ಮ ಪವಿತ್ರ ಆಗುವಿರಿ. ಅಲ್ಲಿ ಇರುವುದೇ ಪವಿತ್ರ ಜಗತ್ತು. ಆ ಒಂದು ಪಾವನ ಜಗತ್ತಿನಲ್ಲಿ ಈ ಜ್ಞಾನದ ಯಾವುದೇ ಅವಶ್ಯಕತೆ ಅಲ್ಲಿ ಇರೋದಿಲ್ಲ. ಏಕೆಂದ್ರೆ ಅಲ್ಲಿ ಯಾವುದೇ ವಿಕರ್ಮಗಳು ಆಗುವುದಿಲ್ಲ. ಇಲ್ಲಿ ನೆನಪಿನಿಂದಲೇ ವಿಕರ್ಮ ವಿನಾಶ ಮಾಡ್ಕೊಳ್ಬೇಕಾಗಿದೆ. ಅಲ್ಲಿ ಅಂತೂ ನೀವು ನ್ಯಾಚುರಲ್ ಆಗಿ ಇರ್ತೀರಿ. ಇಲ್ಲಿ ಹೇಗೆ ನಡೀತೀರಿ ಹಾಗೆ ಅಲ್ಲಿಯೂ ಕೂಡ ಪವಿತ್ರವಾಗಿನೇ ಇರ್ತೀರಿ. ನಂತರ ನಿಧಾನವಾಗಿ ಕೆಳಗಿಳಿತಾ ಬರ್ತೀರಿ. ಈ ರೀತಿ ಅಲ್ಲ, ಅಲ್ಲೂ ಕೂಡ ನೀವು ಈ ಒಂದು ಪ್ರಾಕ್ಟೀಸ್ ಅನ್ನ ಮಾಡಬೇಕು ಅಂತ ಹೇಳಿ ಇಲ್ಲ. ಪ್ರಾಕ್ಟೀಸ್ ಎಲ್ಲ ಮಾಡೋದು ಈಗ. ಬ್ಯಾಟ್ರಿ ಈಗ ಚಾರ್ಜ್ ಮಾಡ್ಕೊಳ್ಬೇಕು. ನಂತರ ನಿಧಾನವಾಗಿ ಬ್ಯಾಟ್ರಿ ಡಿಸ್ಚಾರ್ಜ್ ಆಗತ್ತೆ. ಬ್ಯಾಟ್ರಿ ಚಾರ್ಜ್ ಆಗುವಂತಹ ಜ್ಞಾನ ಈಗ ಒಂದೇ ಬಾರಿ ನಿಮಗೆ ಸಿಗತ್ತೆ. ಸತೋ ಪ್ರಧಾನರಿಂದ ತಮೋ ಪ್ರಧಾನ ಆಗುವುದರಲ್ಲಿ ನಿಮಗೆ ಎಷ್ಟು ಸಮಯ ಹಿಡಿಸತ್ತೆ? ಪ್ರಾರಂಭದಿಂದ ಹಿಡಿದು ಸ್ವಲ್ಪ ಬ್ಯಾಟರಿ ಕಡಿಮೆ ಆಗ್ತಾ ಹೋಗತ್ತೆ. ಮೂಲವತನದಲ್ಲಿ ಎಲ್ಲರೂ ಆತ್ಮಗಳ ರೂಪದಲ್ಲಿ ಇರ್ತೇವೆ. ಶರೀರವಂತೂ ಇರೋದಿಲ್ಲ. ನ್ಯಾಚುರಲ್ ಆಗಿ ಇಳಿಯುವುದು ಅಂದ್ರೆ ಬ್ಯಾಟರಿ ಕಡಿಮೆ ಆಗುವಂತ ಮಾತಲ್ಲ. ಮೋಟಾರ್ ಯಾವಾಗ ನಡೆಯತ್ತೆ ಆಗ ಬ್ಯಾಟರಿ ಕಡಿಮೆ ಆಗತ್ತೆ. ಮೋಟಾರ್ ನಿಂತ್ಕೊಂಡಾಗ್ಲೂ ಕೂಡ ಬ್ಯಾಟರಿ ಸ್ವಲ್ಪ ಚಾಲು ಇರತ್ತೆ. ಮೋಟಾರ್ ಯಾವಾಗ ನಡೆಯತ್ತೆ ಆಗ ಬ್ಯಾಟರಿನೂ ನಡೆಯತ್ತೆ. ಬಲೆ ಮೋಟಾರ್ನಲ್ಲಿ ಬ್ಯಾಟರಿ ಚಾರ್ಜ್ ಆಗ್ತಾ ಇರತ್ತೆ. ಆದ್ರೆ ನಿಮ್ಮ ಬ್ಯಾಟರಿ ಒಂದು ಬಾರಿ ಈ ಸಮಯದಲ್ಲಿ ಮಾತ್ರ ಚಾರ್ಜ್ ಆಗತ್ತೆ.
ಬಾಬಾ ಹೇಳುತ್ತಾರೆ, ನೀವು ಪುನಃ ಯಾವಾಗ ಈ ಶರೀರದಿಂದ ಕರ್ಮಗಳನ್ನ ಮಾಡ್ತೀರಿ, ನಂತರ ನಿಧಾನವಾಗಿ ಬ್ಯಾಟರಿ ಕಡಿಮೆ ಆಗ್ತಾ ಹೋಗತ್ತೆ. ಮೊದಲಂತೂ ತಿಳ್ಕೊಳ್ಬೇಕಾಗಿದೆ, ಅವರಂತೂ ಶಿವಬಾಬಾ ಸುಪ್ರೀಂ ತಂದೆ. ಅವರು ಎಲ್ಲ ಆತ್ಮಗಳು ಆ ತಂದೆಯನ್ನು ನೆನಪು ಮಾಡ್ತಾರೆ. ಹೇ ಭಗವಾನ್ ಅಂತ ಹೇಳುತ್ತಾರೆ. ಅವರು ತಂದೆ, ನಾವು ಅವರ ಮಕ್ಕಳಾಗಿದ್ದೇವೆ. ಇಲ್ಲಿ ನೀವು ಮಕ್ಕಳಿಗೆ ಈಗ ಗೊತ್ತಾಗಿದೆ ಬ್ಯಾಟರಿ ಹೇಗೆ ಚಾರ್ಜ್ ಮಾಡ್ಕೊಳ್ಬೇಕು. ಬಲೆ ಎಲ್ಲಿಯಾದ್ರೂ ಹೋಗಿ ತಂದೆಯನ್ನ ನೆನಪು ಮಾಡ್ತಾ ಇದ್ದಾಗ ಸತೋಪ್ರಧಾನ ಆಗ್ಬಿಡುವಿರಿ. ಯಾವುದೇ ಮಾತು ಗೊತ್ತಾಗ್ಲಿಲ್ಲ ಅಂದ್ರೆ ಕೇಳಬಹುದು. ಇದು ಬಿಲ್ಕುಲ್ ಸಹಜವಾದ ಜ್ಞಾನ ಆಗಿದೆ. 5000 ವರ್ಷದ ನಂತರ ನಮ್ಮ ಬ್ಯಾಟರಿ ಡಿಸ್ಚಾರ್ಜ್ ಆಗತ್ತೆ. ತಂದೆ ಬಂದು ಎಲ್ಲ ಆತ್ಮರುಗಳ ಬ್ಯಾಟರಿಯನ್ನ ಚಾರ್ಜ್ ಮಾಡ್ತಾರೆ. ವಿನಾಶದ ಸಮಯದಲ್ಲಿ ಎಲ್ಲರೂ ಈಶ್ವರ ತಂದೆಯನ್ನ ನೆನಪು ಮಾಡ್ತಾರೆ. ತಿಳ್ಕೊಳ್ಳಾಗ್ತದೆ, ಯಾವಾಗ ಪ್ರವಾಹ ಮುತ್ನಾದುಗಳು ಬಂದಾಗ ಭಕ್ತರು ಇರ್ತಾರೆ, ಅಲ್ಲಿ ಭಗವಂತನನ್ನು ನೆನಪು ಮಾಡ್ತಾ ಇರ್ತಾರೆ. ಆದ್ರೆ ಆ ಸಮಯದಲ್ಲಿ ಭಗವಂತನ ನೆನಪು ಬರೋದೇ ಇಲ್ಲ. ಮಿತ್ರ ಸಂಬಂಧಿ ಧನ ಸಂಪತ್ತು ನೆನಪಿಗೆ ಬರ್ತದೆ. ಬಲೆ ಹೇ ಭಗವಾನ್ ಅಂತ ಹೇಳ್ತಾರೆ, ಅದು ಬರೀ ಬಾಯಲ್ಲಿ ಹೇಳೋದಿಕ್ಕೆ ಮಾತ್ರ. ಭಗವಾನ್ ತಂದೆ ಆಗಿದ್ದಾರೆ, ನಾವು ಅವರ ಮಕ್ಕಳಾಗಿದ್ದೇವೆ. ಇದಂತೂ ಯಾರಿಗೂ ಸರಿಯಾಗಿ ತಿಳ್ಕೊಂಡೇ ಇಲ್ಲ. ಅವರನ್ನ ಸರ್ವ್ಯಾಪಿ ಅಂತ ಹೇಳಿ ಉಲ್ಟಾ ಜ್ಞಾನ ಅವರಿಗೆ ಸಿಕ್ಕಿದೆ. ತಂದೆ ಬಂದಿದ್ದಾರೆ, ಈಗ ಎಲ್ಲಾ ಜ್ಞಾನ ಸರಿಯಾಗಿ ತಿಳಿಸ್ತಾ ಇದ್ದಾರೆ. ಭಕ್ತಿಯ ಡಿಪಾರ್ಟ್ಮೆಂಟೇ ಬೇರೆ. ಭಕ್ತಿಯಲ್ಲಿ ಬಹಳಷ್ಟು ಪೆಟ್ಟನ ತಿಂತಾ ಬಂದಿದ್ದೀರಿ. ಬ್ರಹ್ಮನ ರಾತ್ರಿ ಬ್ರಾಹ್ಮಣರ ರಾತ್ರಿಯಾಗಿದೆ. ಬ್ರಹ್ಮನ ಹಗಲು ಎಂದನೇ ಬ್ರಾಹ್ಮಣರ ಹಗಲಾಗಿದೆ. ಈ ರೀತಿಯಾಗಿ ಹೇಳೋದಿಲ್ಲ ಶೂದ್ರರ ಹಗಲು ಶೂದ್ರರ ರಾತ್ರಿ ಅಂತ ಹೇಳಿ. ಈ ರಹಸ್ಯವನ್ನ ಈಗ ತಂದೆ ಕುಳಿತು ತಿಳಿಸ್ಕೊಡ್ತಾ ಇದ್ದಾರೆ. ಇದು ಬೇಹದ್ದಿನ ರಾತ್ರಿ ಮತ್ತು ಹಗಲಾಗಿದೆ. ಈಗ ನೀವು ದಿನದಲ್ಲಿ ಹೋಗ್ತೀರಿ, ರಾತ್ರಿ ಪೂರ್ಣ ಆಗತ್ತೆ. ಈ ಅಕ್ಷರ ಶಾಸ್ತ್ರಗಳಲ್ಲಿ ಇದೆ. ಬ್ರಹ್ಮನ ಹಗಲು ಬ್ರಹ್ಮನ ರಾತ್ರಿ ಅಂತ ಹೇಳ್ತಾರೆ, ಆದ್ರೆ ಏನನ್ನೂ ಕೂಡ ತಿಳ್ಕೊಂಡೇ ಇಲ್ಲ. ನಿಮ್ಮ ಬುದ್ಧಿ ಈಗ ಬೇಹದ್ದಿನಲ್ಲಿ ಹೋಗತ್ತೆ. ದೇವತೆಗಳಂತೂ ಹೇಳ್ತಾ ಇರ್ತಾರೆ ವಿಷ್ಣುವಿನ ಹಗಲು ವಿಷ್ಣುವಿನ ರಾತ್ರಿ. ಏಕೆಂದ್ರೆ ವಿಷ್ಣು ಮತ್ತು ಬ್ರಹ್ಮನ ಸಂಬಂಧದಲ್ಲಿ ತಿಳಿಸ್ಕೊಡ್ಲಾಗತ್ತೆ. ತ್ರಿಮೂರ್ತಿಯ ಆಕ್ಯುಪೇಷನ್ ಏನಾಗಿದೆ ಇದನ್ನ ಯಾರೂ ಕೂಡ ತಿಳ್ಕೊಂಡಿಲ್ಲ. ಬಾಬಾ ಹೇಳುತ್ತಾರೆ, ಅವರಂತೂ ಭಗವಂತನನ್ನ ಎಲ್ಲದರೊಳಗೂ ಇದ್ದಾನೆ. ಜನನ ಮರಣ ಚಕ್ರದಲ್ಲೂ ತಗೊಂಡು ಹೋಗ್ಬಿಟ್ಟಿದ್ದಾರೆ. ರಾಧೆ ಕೃಷ್ಣ ಮುಂತಾದವರುಗಳು ಕೂಡ ಅವರು ಮನುಷ್ಯರು, ಆದರೆ ಅವರು ದೈವಿ ಗುಣ ಉಳ್ಳಂಥವರಾಗಿದ್ದಾರೆ. ಈಗ ನಮ್ಮನ್ನ ಬಾಬಾ ಈ ರೀತಿಯಾಗಿ ತಯಾರು ಮಾಡ್ತಾ ಇದ್ದಾರೆ. ಮತ್ತೊಂದು ಜನ್ಮದಲ್ಲಿ ದೇವತೆಗಳು ಆಗಿಬಿಡುವಿರಿ. 84 ಜನ್ಮದ ಏನೆಲ್ಲ ಲೆಕ್ಕಾಚಾರ ಇದೆ ಈಗ ಎಲ್ಲವೂ ಪೂರ್ಣಗೊಳ್ತಾ ಇದೆ. ಪುನಃ ಪುನರಾವರ್ತನೆಯಾಗತ್ತೆ. ಈಗ ನಿಮಗೆ ಈ ಶಿಕ್ಷಣ ತಂದೆಯಿಂದ ಸಿಗ್ತಾ ಇದೆ. ಬಾಬಾ ಹೇಳ್ತಾರೆ, ಮಧುರಾತಿ ಮಧುರ ಮಕ್ಕಳೇ, ತಮ್ಮನ್ನ ಆತ್ಮ ಅಂತ ನಿಶ್ಚಯ ಮಾಡ್ಕೊಳ್ಳಿ. ಹೇಳಲಾಗತ್ತೆ ನಾವೆಲ್ಲ ಪಾತ್ರಧಾರಿಗಳಾಗಿದ್ದೇವೆ. ಆದ್ರೆ ನಾವು ಆತ್ಮಗಳು ಮೇಲಿನಿಂದ ಹೇಗೆ ಬರ್ತೇವೆ ಅನ್ನೋದು ತಿಳ್ಕೊಂಡಿಲ್ಲ. ತಮ್ಮನ್ನ ದೇಹದಾರಿ ಅಂತ ಹೇಳಿ ತಿಳ್ಕೊಂಡಿದ್ದಾರೆ. ನಾವು ಆತ್ಮಗಳು ಮೇಲಿಂದ ಬರ್ತೇವೆ, ನಂತರ ಯಾವಾಗ ಹೋಗ್ತೇವೆ. ಮೇಲಿಂದ ಬರೋದು ಅಂದ್ರೇನೆ ಸಾಯೋದು, ಶರೀರ ಬಿಡೋದು. ಮೇಲ್ಗಡೆ ಪರಂಧಾಮಕ್ಕೆ ಹೋಗೋದು ಅಂದ್ರೇನೆ ಸಾಯೋದಾಗಿದೆ, ಶರೀರ ಬಿಡೋದಾಗಿದೆ. ಸಾಯೋದು ಯಾರು ಇಷ್ಟಪಡ್ತಾರೆ? ಇಲ್ಲಿಯಂತೂ ತಂದೆ ಹೇಳ್ತಾರೆ, ನೀವು ಈ ಶರೀರವನ್ನ ಮರಿತಾ ಹೋಗಿ. ಬದುಕಿದ್ದು ಎಲ್ಲವನ್ನ ಸಾಯ್ಬೇಕಾಗಿದೆ. ಈಗ ಇದನ್ನ ನೀವು ಕಲ್ತ್ಕೊಳ್ಬೇಕಾಗಿದೆ. ಇದನ್ನ ಬೇರೆ ಯಾರೂ ಕೂಡ ಕಲಿಸೋದಿಕ್ಕೆ ಸಾಧ್ಯ ಇಲ್ಲ. ಬಾಬಾ ಹೇಳ್ತಾರೆ, ನೀವು ಬಂದಿದ್ದೀರಿ ತಮ್ಮ ಮನೆಗೆ ಹೋಗೋದಿಕ್ಕೋಸ್ಕರ. ಮನೆಗೆ ಹೇಗೆ ಹೋಗ್ತೀರಿ? ಈ ಒಂದು ಜ್ಞಾನನೂ ಕೂಡ ಈಗ ನಿಮಗೆ ಸಿಕ್ಕಿದೆ. ನಿಮ್ಮದು ಇದು ಮೃತ್ಯುಲೋಕ, ಇದು ಅಂತಿಮ ಜನ್ಮ ಆಗಿದೆ. ಅಮರಲೋಕ ಸತ್ಯುಗಕ್ಕೆ ಕರೆಯಲಾಗತ್ತೆ. ಈಗ ನೀವು ಮಕ್ಕಳ ಬುದ್ಧಿಯಲ್ಲಿ ಇದೆ, ನಾವು ಈಗ ಜಲ್ದಿಯಾಗಿ ಹೋಗ್ಬೇಕಾಗಿದೆ. ಮೊದಲು ಮನೆ ಮುಕ್ತಿಧಾಮಕ್ಕೆ ಹೋಗ್ಬೇಕು. ಈ ಶರೀರ ರೂಪಿ ವಸ್ತ್ರ ಇಲ್ಲಿಯೇ ಬಿಡಬೇಕು. ನಂತರ ಆತ್ಮ ಹೊರಟು ಹೋಗತ್ತೆ ಮನೆಗೆ. ಹೇಗೆ ಹದ್ದಿನ ನಾಟಕದ ಪಾತ್ರಧಾರಿಗಳಿರ್ತಾರೆ, ನಾಟಕ ಪೂರ್ಣ ಆಗತ್ತೆ ಅಂದಾಗ ಎಲ್ಲ ವಸ್ತ್ರವನ್ನ ಅಲ್ಲಿಯೇ ಬಿಟ್ಟು ಮನೆಗೆ ಹೋಗ್ತಾರೆ. ನಿಮ್ಮದು ಕೂಡ ಈಗ ಈ ಒಂದು ಶರೀರವನ್ನ ಬಿಡಬೇಕಾಗಿದೆ. ಸತ್ಯುಗದಲ್ಲಂತೂ ಸ್ವಲ್ಪೇ ಜನ ದೇವತೆಗಳು ಇರ್ತಾರೆ. ಇಲ್ಲಿಯಂತೂ ಎಷ್ಟೊಂದು ಮನುಷ್ಯರ ಸಂಖ್ಯೆ ಅನ್ಗಿನಿತ್ ಆಗಿದೆ. ಅಲ್ಲಿ ಅಂತೂ ಒಂದು ಆದಿ ಸನಾತನ ದೇವಿ ದೇವತಾ ಧರ್ಮ ಇರತ್ತೆ. ಈಗ ತಮ್ಮನ್ನ ಹಿಂದೂಗಳು ಅಂತ ಹೇಳಿ ಕರ್ಕೊಂಡ್ ಬಿಡ್ತಾರೆ. ತಮ್ಮ ಶ್ರೇಷ್ಠ ಧರ್ಮ ಕರ್ಮವನ್ನ ಮರ್ತು ಬಿಟ್ಟಿದ್ದಾರೆ, ಅದಕ್ಕಾಗಿ ದುಃಖಿತರಾಗಿದ್ದಾರೆ. ಸತ್ಯುಗದಲ್ಲಿ ನಿಮ್ಮದು ಎಲ್ಲವೂ ಶ್ರೇಷ್ಠ ಕರ್ಮ ಧರ್ಮ ಆಗಿರತ್ತೆ. ಈಗ ಕಲಿಯುಗದಲ್ಲಿ ಧರ್ಮ ಭ್ರಷ್ಟ ಆಗಿದೆ, ಬುದ್ಧಿಯಲ್ಲಿ ಬರ್ತದೆ ನಾವು ಹೇಗೆ ಇಳಿತಾ ಬರ್ತೇವೆ. ಈಗ ನೀವು ಬೇಹದ್ದಿನ ತಂದೆಯ ಪರಿಚಯವನ್ನ ಎಲ್ಲರಿಗೂ ಕೊಡ್ತೀರಿ. ಬೇಹದ್ದಿನ ತಂದೆನೇ ಬಂದು ಹೊಸ ಜಗತ್ತಿನ ಸ್ವರ್ಗವನ್ನ ರಚನೆ ಮಾಡ್ತಾ ಇದ್ದಾರೆ. ಹೇಳಲಾಗ್ತದೆ ಮನ್ಮನಾಭವ.
ಇದು ಗೀತೆಯ ಅಕ್ಷರ ಆಗಿದೆ. ಸಹಜ ರಾಜಯೋಗದ ಜ್ಞಾನದ ಹೆಸರುವನ್ನ ಇಡ್ಲಾಗಿದೆ ಗೀತೆ ಅಂತ ಹೇಳಿ. ಇದು ನಿಮ್ಮದು ಪಾಠಶಾಲೆಯಾಗಿದೆ. ನಾವು ಮಕ್ಕಳು ಬಂದು ಇಲ್ಲಿ ಓದ್ತಾ ಇದ್ದೇವೆ, ಹೇಳ್ತೇವೆ ನಮ್ಮ ಬಾಬಾನ ಇದು ಪಾಠಶಾಲೆ ಆಗಿದೆ. ಹೇಗೆ ಕೆಲವು ಮಕ್ಕಳು ತಂದೆ ಪ್ರಿನ್ಸಿಪಾಲ್ ಆಗಿರ್ತಾರೆ, ಹೇಳ್ತಾರೆ ನಾವು ನಮ್ಮ ತಂದೆಯ ಕಾಲೇಜ್ನಲ್ಲಿ ಓದ್ತಾ ಇದ್ದೇವೆ. ಅವರ ತಾಯಿ ಪ್ರಿನ್ಸಿಪಾಲ್ ಇದ್ದಾಗ್ಲೂ ಹೇಳ್ತಾರೆ ನಮ್ಮ ತಂದೆ ತಾಯಿ ಇಬ್ಬರು ಪ್ರಿನ್ಸಿಪಾಲ್ ಆಗಿದ್ದಾರೆ, ಇಬ್ಬರು ಓದಿಸ್ತಾ ಇದ್ದಾರೆ. ನಮ್ಮ ಮಮ್ಮ ಬಾಬಾರವರ ಇದು ಕಾಲೇಜ್ ಆಗಿದೆ. ನೀವು ಹೇಳ್ತೀರಿ ನಮ್ಮ ಮಮ್ಮ ಬಾಬಾರವರ ಇದು ಪಾಠಶಾಲೆ ಆಗಿದೆ. ಇಬ್ಬರೂ ಕೂಡ ಇಲ್ಲಿ ಓದಿಸ್ತಾ ಇದ್ದಾರೆ. ಇಬ್ಬರು ಈ ಆತ್ಮಿಕ ಕಾಲೇಜ್ ಅಥವಾ ಯೂನಿವರ್ಸಿಟಿನ ತೆರೆದಿದ್ದಾರೆ. ಇಬ್ಬರು ಒಟ್ಟಿಗೆ ನಮಗೆ ಇಲ್ಲಿ ಶಿಕ್ಷಣವನ್ನ ಕೊಡ್ತಾ ಇದ್ದಾರೆ. ಬಾಬಾ ನಾವು ಮಕ್ಕಳನ್ನ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಇದು ಬಹಳ ಗುಹ್ಯ ಜ್ಞಾನದ ಮಾತುಗಳಾಗಿದೆ. ತಂದೆ ಯಾವುದೇ ಹೊಸ ಮಾತನ್ನ ಇಲ್ಲಿ ತಿಳಿಸ್ತಾ ಇಲ್ಲ. ಕಲ್ಪದ ಹಿಂದೆನೂ ತಿಳಿಸ್ಕೊಟ್ಟಿದ್ರು, ಅದನ್ನೇ ತಿಳಿಸ್ಕೊಡ್ತಾ ಇದ್ದಾರೆ. ಇಷ್ಟೊಂದು ಜ್ಞಾನವಂತೂ ಏನು ದಿನ ಪ್ರತಿದಿನ ಗುಹ್ಯಾತಿ ಗುಹ್ಯವಾಗಿದೆ. ಆತ್ಮದ ಬಗ್ಗೆ ತಿಳ್ಕೊಳ್ಳೋದು ಈಗ ನಿಮಗೆ ಹೇಗೆ ಸಿಗತ್ತೆ? ಇಷ್ಟು ಚಿಕ್ಕದಾದ ಆತ್ಮದಲ್ಲಿ 84 ಜನ್ಮದ ಪಾರ್ಟ್ ತುಂಬಲ್ಪಟ್ಟಿದೆ. ಅದು ಎಂದೂ ಕೂಡ ವಿನಾಶ ಆಗೋದಿಲ್ಲ. ಆತ್ಮ ಅವಿನಾಶಿಯಾಗಿದೆ, ಅದರಲ್ಲಿ ಪಾರ್ಟ್ ಕೂಡ ಅವಿನಾಶಿಯಾಗಿದೆ. ಆತ್ಮ ಕಿವಿಗಳ ಮೂಲಕ ಎಲ್ಲವನ್ನ ಕೇಳಿಸ್ಕೊಳ್ತಾ ಇದೆ. ಶರೀರ ಆಗಿದೆ ಇದು ಪಾತ್ರ ಮಾಡೋದಿಕ್ಕೆ. ಶರೀರದಿಂದ ಆತ್ಮ ಬೇರೆ ಆಗತ್ತೆ. ಆಗ ಏನು ಉತ್ತರವನ್ನ ಕೊಡಲು ಸಾಧ್ಯವಿಲ್ಲ. ಈಗ ತಂದೆ ಹೇಳ್ತಾರೆ, ಮಕ್ಕಳೇ ನಿಮ್ಮದು ಈಗ ವಾಪಸ್ ಮನೆಗೆ ಹೋಗ್ಬೇಕಾಗಿದೆ. ಇದು ಪುರುಷೋತ್ತಮ ಯುಗ ಆಗಿದೆ. ಯಾವಾಗ ಆತ್ಮಗಳು ಬರ್ತಾರೆ ಆಗ ವಾಪಸ್ ಎಲ್ಲರೂ ಮತ್ತೆ ಪುನಃ ಪರಂಧಾಮಕ್ಕೆ ಹೋಗ್ತಾರೆ. ಇದರಲ್ಲಿ ಪವಿತ್ರತೆ ಬಹಳ ಮುಖ್ಯ. ಶಾಂತಿಧಾಮದಲ್ಲಂತೂ ಪವಿತ್ರ ಆತ್ಮಗಳೇ ಇರ್ತಾರೆ. ಶಾಂತಿಧಾಮ ಮತ್ತು ಸುಖಧಾಮ ಎರಡೂ ಕೂಡ ಪವಿತ್ರ ಧಾಮ ಆಗಿದೆ. ಬಾಬಾ ಹೇಳ್ತಾರೆ ಇನ್ನು ಅಲ್ಲಿ ಅಂತೂ ಯಾವುದೇ ಶರೀರ ಇರೋದಿಲ್ಲ. ಆತ್ಮ ಪವಿತ್ರ, ಅಲ್ಲಿ ಬ್ಯಾಟರಿ ಡಿಸ್ಚಾರ್ಜ್ ಆಗೋದಿಲ್ಲ. ಇಲ್ಲಿ ಶರೀರ ಧಾರಣೆ ಮಾಡ್ಕೊಳ್ಳೋದ್ರಿಂದ ಮೋಟಾರ್ ನಡೆಯತ್ತೆ. ಮೋಟಾರ್ ನಿಂತಾಗ್ಲೂ ಕೂಡ ಪೆಟ್ರೋಲ್ ಕಡಿಮೆ ಆಗ್ತಾ ಹೋಗತ್ತೆ. ಈಗ ನಿಮ್ಮದು ಆತ್ಮದ ಹೆಚ್ಚು ಬಹಳ ಜ್ಯೋತಿ ಬಹಳ ಕಡಿಮೆ ಆಗ್ಬಿಟ್ಟಿದೆ. ಏಕದಂ ಪೂರ ಆರಿ ಹೋಗಿಲ್ಲ. ಯಾವಾಗ ಯಾರಾದ್ರೂ ಶರೀರ ಬಿಟ್ಟಾಗ ದೀಪವನ್ನ ಬೆಳಗಿಸಿಡ್ತಾರೆ, ಹಚ್ಚಿಡ್ತಾರೆ. ನಂತರ ಅದಕ್ಕೆ ಬಹಳಷ್ಟು ಸಂಭಾಲನೆ ಮಾಡ್ತಾರೆ, ಅದು ಆರಿ ಹೋಗಬಾರದು ಅಂತ ಹೇಳಿ. ಆತ್ಮದ ಜ್ಯೋತಿ ಎಂದೂ ಕೂಡ ಆರಿ ಹೋಗೋದಿಲ್ಲ, ಅದಂತೂ ಅವಿನಾಶಿಯಾಗಿದೆ. ಈ ಎಲ್ಲಾ ಮಾತುಗಳನ್ನ ತಂದೆ ಕುಳಿತು ನಾವು ಮಕ್ಕಳಿಗೆ ತಿಳಿಸ್ಕೊಡ್ತಾ ಇದ್ದಾರೆ. ಬಾಬನಿಗೆ ಗೊತ್ತಿದೆ ಇದು ಬಹಳ ಮಧುರ ಚಿಲ್ಡ್ರನ್ ನೀವುಗಳಾಗಿದ್ದೀರಿ. ಈ ಎಲ್ಲರೂ ಕೂಡ ಈಗ ಕಾಮ ವಿಕಾರದ ಮೇಲೆ ಕುಳಿತು ಎಲ್ಲ ಭಸ್ಮೀಭೂತರಾಗಿದ್ದಾರೆ. ಅಂತವ್ರಿಗೆ ಈಗ ಬಂದು ಜಾಗೃತ ಮಾಡ್ತಾ ಇದ್ದೇನೆ. ಬಿಲ್ಕುಲ್ ತಮೋ ಪ್ರಧಾನ್ ಮುರ್ದ ಆಗ್ಬಿಟ್ಟಿದ್ದಾರೆ. ತಂದೆಯನ್ನ ಏನನ್ನೂ ತಿಳ್ಕೊಂಡೇ ಇಲ್ಲ. ಮನುಷ್ಯರು ಕೆಲವರು ಕಡಿಮೆ, ಮನುಷ್ಯರು ಕೂಡ ಏನು ಕಡಿಮೆ ಇಲ್ಲ. ಮನುಷ್ಯರ ಮಿಟ್ಟಿ ಅದೇನು ಕೋಯಿ ಕಾಮ್ಕಿ ನಹಿ ರಹತಿ, ಈ ರೀತಿ ಅಲ್ಲ. ದೊಡ್ಡ ದೊಡ್ಡ ವ್ಯಕ್ತಿಗಳು ಮಿಟ್ಟಿ ಕೋಯಿ ಕಾಮ್ಕಿ ಹೇ ಗರೀಬೋಂಕಿ ನಹಿ, ದೊಡ್ಡವ್ರದಿದೆ ಚಿಕ್ಕವ್ರದ್ದು ಇಲ್ಲ ಅಂತ ಹೇಳಕ್ ಬರೋದಿಲ್ಲ. ಬಾಬಾ ಹೇಳ್ತಾರೆ ಎಲ್ಲ ಮಣ್ಣಿನಲ್ಲಿ ಮಣ್ಣು ಸೇರಿ ಬಿಡ್ತದೆ. ಬಾಬಾ ಹೇಳ್ತಾರೆ ಇನ್ನು ಯಾರ ಮಹಿಮೆಯನ್ನ ಅವಾಗ ಮಾಡ್ತೀರಿ. ಕೆಲವರು ಸುಡ್ತಾರೆ, ಕೆಲವರು ಕಬ್ರ ಮೇ ಬಂದ್ ಕರ್ ದೇತೆ ಹೇ. ಪಾರಸಿ ಜನರು ಒಂದು ದೊಡ್ಡ ಬಾವಿಯನ್ನ ಇಡ್ತಾರೆ. ಅಲ್ಲಿ ಅದೇನ್ ಮಾಡತ್ತಂತೆ, ಒಂದು ಬಾವಿಯ ಕಟ್ಟೆಯ ಮೇಲೆ ಪಾರಸಿ ಜನರು ಆಹಾರವನ್ನ ಇಡ್ತಾರೆ. ಅದನ್ನ ಪಕ್ಷಿ ಬಂದು ಅದನ್ನ ತಿನ್ನತ್ತೆ. ನಂತರ ಹಡ್ಡಿ ಜಾಕರ್ ನೀಚೆ ಪಡ್ತಿ ಹೇ, ನಂತರ ಇನ್ನ ಮೂಳೆಗಳೆಲ್ಲ ಕೆಳಗ್ ಬೀಳತ್ತೆ. ನಂತರ ಅದು ಕೂಡ ಕೆಲಸಕ್ಕೆ ಬರುತ್ತೆ. ದುನಿಯಾ ಮೇ ಡೇರ್, ಎಷ್ಟೊಂದು ಜಗತ್ತಿನಲ್ಲಿ ಮನುಷ್ಯರು ಸಾಯ್ತಾ ಇದ್ದಾರೆ. ಬಾಬಾ ಹೇಳುತ್ತಾರೆ ಈಗ ನೀವು ಆಪೇಹಿ ಶರೀರವನ್ನ ಬಿಡಬೇಕು. ನೀವು ಇಲ್ಲಿ ಬಂದಿದ್ದೀರಿ ಶರೀರವನ್ನ ಬಿಟ್ಟು ವಾಪಸ್ ಮನೆಗೆ ಹೋಗೋದು ಅಂದ್ರೆ ಸಾಯೋದಿಕ್ಕೋಸ್ಕರ. ನೀವು ಖುಷಿಯಿಂದ ಹೋಗ್ತೀರಿ, ನಾವು ಜೀವನ್ ಮುಕ್ತಿಯಲ್ಲಿ ಹೋಗ್ತೇವೆ. ಯಾರೆಲ್ಲ ಏನು ಪಾರ್ಟ್ ಅನ್ನ ಮಾಡಿದಿರಿ ಅಂತ್ಯದವರೆಗೂ ಅಭಿನಯಿಸಲೇಬೇಕಾಗಿದೆ. ತಂದೆ ಪುರುಷಾರ್ಥವನ್ನ ಮಾಡಿಸ್ತಾ ಇರ್ತಾರೆ, ಸಾಕ್ಷಿಯಾಗಿ ನೋಡ್ತಾ ಇರಬೇಕು. ಇದೆಲ್ಲ ತಿಳ್ಕೊಳ್ಳುವಂತ ಮಾತಾಗಿದೆ. ಇದರಲ್ಲಿ ಯಾವುದೇ ಹೆದರುವಂತ ಮಾತು ಇಲ್ಲ. ನಾವು ಸ್ವರ್ಗದಲ್ಲಿ ಹೋಗೋದಿಕ್ಕೋಸ್ಕರ ಸ್ವಯಂ ಪುರುಷಾರ್ಥವನ್ನ ಮಾಡಿ ಶರೀರವನ್ನ ಬಿಡಬೇಕಾಗಿದೆ. ತಂದೆಯನ್ನೇ ನೆನಪು ಮಾಡ್ತಾ ಇರಬೇಕು. ಆಗ ಅಂತಮತಿ ಗತಿ ಆಗತ್ತೆ. ಇದರಲ್ಲಿ ಬಹಳ ಪರಿಶ್ರಮ ಇದೆ. ಪ್ರತಿಯೊಬ್ಬರ ಶಿಕ್ಷಣದಲ್ಲಿ ಮೆಹನತ್ ಇದೆ. ಭಗವಾನ್ ತಂದೆ ಬಂದು ಓದಿಸ್ತಾ ಇದ್ದಾರೆ. ಒಂದು ವೇಳೆ ಅವಶ್ಯವಾಗಿ ಈ ಪಡಾಯಿ ಬಹಳ ದೊಡ್ಡದಿತ್ತು, ಇದರಲ್ಲಿ ದೈವಿ ಗುಣನೂ ಬೇಕು, ಲಕ್ಷ್ಮೀನಾರಾಯಣರಾಗಬೇಕಾಗಿದೆ. ಇವರೆಲ್ಲರೂ ಸತ್ಯುಗದಲ್ಲಿ ಇದ್ರು. ಈಗ ನಂತರ ನೀವು ಸತ್ಯುಗಕ್ಕೆ ದೇವತೆಗಳು ಆಗೋದಿಕ್ಕೆ ಬಂದಿದ್ದೀರಿ. ಏಮ್ ಆಬ್ಜೆಕ್ಟ್ ಎಷ್ಟು ಸಹಜ ಇದೆ.
ತ್ರಿಮೂರ್ತಿಯಲ್ಲೂ ಕೂಡ ಬಹಳ ಕ್ಲಿಯರ್ ಆಗಿದೆ. ಈ ಬ್ರಹ್ಮ ವಿಷ್ಣು ಶಂಕರ ಮುಂತಾದುಗಳ ಚಿತ್ರ ಅಂತೂ ಇಲ್ಲ ಅಂದಾಗ ನಾವು ಹೆಂಗೆ ಅರ್ಥ ಮಾಡ್ಕೊಳಕ್ಕಾಗ್ತಾ ಇತ್ತು? ಬ್ರಹ್ಮರವರೇ ವಿಷ್ಣು, ವಿಷ್ಣುವಿನಿಂದ ಬ್ರಹ್ಮ ಅಂತಾರೆ. ಬ್ರಹ್ಮನಿಗೆ 8 ಭುಜಗಳು 100 ಭುಜಗಳನ್ನ ತೋರಿಸ್ತಾರೆ. ಏಕೆಂದ್ರೆ ಆ ಬ್ರಹ್ಮರವರು ಎಷ್ಟು ಜನ ಮಕ್ಕಳಿದ್ದಾರೆ, ಅವರೆಲ್ಲರಿಗೂ ಇದು ವಿಚಿತ್ರವಾಗಿ ಮಾಡಲಾಗಿದೆ. ಬಾಕಿ ಮನುಷ್ಯ ಯಾರೂ ಕೂಡ ಇಷ್ಟೊಂದು ಭುಜಗಳನ್ನು ಕೂಡ ಅಲ್ಲಿ ಏನೂ ಇರೋದಿಲ್ಲ. ರಾವಣ 10 ತಲೆ ಉಳ್ಳಂಥದ್ದನ್ನ ತೋರಿಸ್ತಾರೆ. ಈ ರೀತಿ 10 ತಲೆ ಇರುವಂತ ಯಾವ ಮನುಷ್ಯರಿರೋದಿಕ್ಕೆ ಸಾಧ್ಯ ಇಲ್ಲ. ಈ ಎಲ್ಲಾ ಮಾತುಗಳನ್ನು ತಂದೆ ಕುಳಿತು ತಿಳಿಸ್ಕೊಡ್ತಾ ಇದ್ದಾರೆ. ಮನುಷ್ಯರಂತೂ ಏನನ್ನೂ ತಿಳ್ಕೊಂಡೇ ಇಲ್ಲ. ಈ ಒಂದು ವಿಚಾರ ಬರುತ್ತೆ ಇಲ್ಲಿ. ಕೋಯಿಕೋ ಪತಾ ನಹಿ, ಇದೆಲ್ಲ ಯಾವಾಗಿಂದ ಪ್ರಾರಂಭ ಆಯ್ತು ಅನ್ನೋದು ಯಾರಿಗೂ ಕೂಡ ಗೊತ್ತೇ ಇಲ್ಲ. ಏನಾದ್ರೂ ಕೇಳಿದ್ರೆ ಪರಂಪರೆ ಅಂತ ಹೇಳ್ಬಿಡ್ತಾರೆ. ಅದು ಕೂಡ ಯಾವಾಗಿನಿಂದ? ಮಧುರಾತಿ ಮಧುರ ಮಕ್ಕಳೇ ತಂದೆ ಬಂದು ಓದಿಸ್ತಾ ಇದ್ದಾರೆ. ಅವರೇ ಟೀಚರ್, ಅವರೇ ಗುರು ಆಗಿದ್ದಾರೆ. ನಾವು ಮಕ್ಕಳಿಗೆ ಎಷ್ಟೊಂದು ಅಪಾರ ಖುಷಿ ಇರಬೇಕಾಗಿದೆ. ಈ ಮ್ಯೂಸಿಯಂ ಮುಂತಾದವುಗಳು ಯಾರ ಡೈರೆಕ್ಷನ್ ಅನುಸಾರವಾಗಿ ಓಪನ್ ಮಾಡಿದ್ದಾರೆ. ಇಲ್ಲಿ ಅಂತೂ ತಾಯಿ ತಂದೆ ಮತ್ತು ಮಕ್ಕಳು ಅನೇಕ ಮಕ್ಕಳಿದ್ದಾರೆ. ಡೈರೆಕ್ಷನ್ ಅಂತೆ ಅನುಸಾರವಾಗಿ ನಡೀತಾ ಇರಬೇಕು. ಜನರು ಹೇಳ್ತಾರೆ, ನೀವು ಹೇಳ್ತೀರಿ ಭಗವಾನ್ ವಾಚ್ ಅಂತ ಹೇಳಿ, ರಥದ ಮೂಲಕ ನಮಗೆ ಭಗವಂತ ಸಾಕ್ಷಾತ್ಕಾರ ಮಾಡಿಸ್ರಿ. ಅರೆ, ನೀವು ಆತ್ಮ ಸಾಕ್ಷಾತ್ಕಾರ ಮಾಡಿದೀರಾ? ಇಷ್ಟು ಚಿಕ್ಕದಾದಂತ ಬಿಂದುವಿನ ಸಾಕ್ಷಾತ್ಕಾರ ನೀವು ಮಾಡಕ್ಕಾಗಿಲ್ಲ, ಅವಶ್ಯಕತೆಯೇ ಇಲ್ಲ. ಇದಂತೂ ಆತ್ಮ ತಿಳ್ಕೊಂಡಿದೆ. ಆತ್ಮ ಅಲೆದಾಡ್ತಾ ಮಧ್ಯದಲ್ಲಿ ಹೊರಟೋಗ್ಬಿಡತ್ತೆ. ಇದರ ಆಧಾರದ ಮೇಲೆ ಇಷ್ಟು ದೊಡ್ಡ ಶರೀರ ಸಿಗತ್ತೆ. ಈಗ ನಿಮ್ಮದ ಬಳಿ ಇರೋಂಥದ್ದು ಲೈಟ್ ಮತ್ತು ರತ್ನ ಜಡಿತವಾದಂತಹ ಕಿರೀಟನೂ ಇಲ್ಲ, ಲೈಟ್ ಬೆಳಕಿನ ಪವಿತ್ರತೆಯ ಕಿರೀಟವೂ ಇಲ್ಲ. ಎರಡೂ ಕಿರೀಟ ಪಡ್ಕೊಳ್ಳೋದಕ್ಕೋಸ್ಕರ ಮತ್ತೆ ಪುನಃ ಈಗ ನೀವು ಪುರುಷಾರ್ಥವನ್ನ ಮಾಡಬೇಕಾಗಿದೆ. ಕಲ್ಪನೂ ಕೂಡ ನೀವು ತಂದೆಯಿಂದ ಆಸ್ತಿಯನ್ನ ಪಡ್ಕೊಂಡಿದ್ರಿ. ಬಾಬಾ ಕೇಳ್ತಾ ಇದ್ದಾರೆ, ಮುಂದೆ ಎಂದಾದ್ರೂ ಪಡ್ಕೊಂಡಿದ್ರ ಹಿಂದೆ? ಆಗ ಮಕ್ಕಳು ಹೇಳ್ತಾರೆ, ಹಾ ಬಾಬಾ, ಕಲ್ಪದ ಹಿಂದೆ ನಾವು ಭೇಟಿ ಮಾಡಿದ್ವಿ ಅಂತ ಹೇಳಿ. ಯಾಕೆ? ಈ ಲಕ್ಷ್ಮೀನಾರಾಯಣರಾಗೋದಿಕ್ಕೋಸ್ಕರ. ಇದೆಲ್ಲರೂ ಕೂಡ ಒಂದೇ ಮಾತು ಇದಾಗಿದೆ. ತಂದೆ ಬಂದು ಕುಳಿತು ತಿಳಿಸ್ಕೊಡ್ತಾ ಇದ್ದಾರೆ, ಒಳ್ಳೆಯದು, ಶುಭವಾಗಿ ಮಾತನಾಡಿ ಪುರುಷಾರ್ಥ ಮಾಡಿ. ಎಲ್ಲರಂತೂ ನರನಿಂದ ನಾರಾಯಣ ಆಗೋದಿಲ್ಲ, ಪ್ರಜೆಗಳಲ್ಲೂ ಕೂಡ ಬೇಕಲ್ವಾ? ಕೆಲವರು ಆಗ್ತಾರೆ ಸತ್ಯನಾರಾಯಣನ ಕತೆ. ಆ ಜನರು ಕಥೆಯನ್ನ ಹೇಳ್ತಾರೆ, ಪರಂತು ಬುದ್ಧಿಯಲ್ಲಿ ಏನನ್ನೂ ಕೂಡ ಇಟ್ಕೊಳ್ಳೋದೇ ಇಲ್ಲ. ನೀವು ಮಕ್ಕಳು ತಿಳ್ಕೊಂಡಿದ್ದೀರಿ ಅದು ಶಾಂತಿಧಾಮ, ನಿರಾಕಾರಿ ಜಗತ್ತಾಗಿದೆ. ನಂತರ ಅಲ್ಲಿಂದ ಹೋಗ್ತೀರಿ ಸುಖಧಾಮಕ್ಕೆ. ಸುಖಧಾಮದಲ್ಲಿ ಹೋಗುವಂತಹ ಒಬ್ಬರೇ ತಂದೆ ಆಗಿದ್ದಾರೆ. ನೀವು ಯಾರಿಗಾದ್ರೂ ತಿಳಿಸ್ಕೊಡ್ಬೋದು, ಹೇಳ್ರಿ ಈಗ ವಾಪಸ್ ಮನೆಗೆ ಹೋಗ್ಬೇಕಾಗಿದೆ. ಆತ್ಮನನ್ನ ತಮ್ಮ ಮನೆಗೆ ಅಶರೀರಿಯಾಗಿ ಕರ್ಕೊಂಡು ಹೋಗ್ಬೇಕಾಗಿದೆ. ಈಗ ತಂದೆ ಬಂದಿದ್ದಾರೆ, ಆದ್ರೆ ಅವರಿಗೆ ಗೊತ್ತೇ ಇಲ್ಲ. ಬಾಬಾ ಹೇಳ್ತಾರೆ, ನಾನು ಯಾರ ತನುವಿನಲ್ಲಿ ಬರ್ತೇನೆ ಅವರಿಗೂ ಕೂಡ ಅವರ ಬಗ್ಗೆ ಗೊತ್ತೇ ಇರ್ಲಿಲ್ಲ. ಸಮಜ್ತೆ ಹೇ, ಬಹಳ ಸಹಜ ಅಂತ ತಿಳ್ಕೊಳ್ತಾರೆ. ಪತಿತ ಪಾವನ ಅಂತೂ ಒಬ್ಬ ಶಿವಬಾಬಾ ಆಗಿದ್ದಾರೆ. ತಂದೆ ಎಲ್ಲ ಮಕ್ಕಳಿಗೆ ಒಂದೇ ಸಮಾನವಾಗಿ ನೋಡ್ತಾರೆ. ಅದರಲ್ಲಿ ಪ್ರತಿಯೊಬ್ಬರದು ತಮ್ಮ ತಮ್ಮ ಪಾರ್ಟ್ ಇದೆ. ಇದರಲ್ಲಿ ಯಾವುದೇ ಡಿಫಿಕಲ್ಟ್ ಅನ್ನುವಂತ ಮಾತೇ ಇಲ್ಲ ಆಗಿದೆ. ಅಚ್ಚಾ, मीठे मीठे सिखिलते बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार गुड मॉर्निंग, ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರದಲ್ಲಿ ಈ ಶರೀರ ರೂಪಿ ವಸ್ತ್ರವನ್ನ ಮಮತ್ವವನ್ನ ತೆಗೆದು ಬದುಕಿದ್ದು ಸಾಯಬೇಕು. ಅಂದರೆ ತಮ್ಮ ಎಲ್ಲ ಹಳೆಯ ಲೆಕ್ಕಾಚಾರವನ್ನ ಚುಕ್ತಾ ಮಾಡಿಕೊಳ್ಳಬೇಕು. 2ನೇ ಮಹಾವಾಕ್ಯ, ಡಬಲ್ ತಾಜದಾರಿ ಆಗುವುದಕ್ಕಾಗಿ ಪಡಾಯಿಯ ಒಂದು ಪರಿಶ್ರಮವನ್ನ ಪಡಬೇಕು. ದೈವಿ ಗುಣ ಧಾರಣೆ ಮಾಡ್ಕೊಳ್ಬೇಕು. ಹೇಗೆ ಲಕ್ಷ್ಯ, ಶುಭ ಮಾತು, ಈ ರೀತಿ ಪುರುಷಾರ್ಥವನ್ನ ಮಾಡಬೇಕು. ವರದಾನ, ಆ ಕಲ್ಯಾಣದ ಸಂಕಲ್ಪವನ್ನ ಸಮಾಪ್ತಿ ಮಾಡಿ ಅಪಕಾರಿಗಳಿಗೂ ಉಪಕಾರ ಮಾಡುವಂತಹ ಜ್ಞಾನಿ ಆತ್ಮ ಆಗಿರಿ. ಅಕಲ್ಯಾಣದ ಸಂಸ್ಕಾರವನ್ನ ಸಮಾಪ್ತಿ ಮಾಡಿ ಕಲ್ಯಾಣಕಾರಿ ಅಪಕಾರಿಗಳ ಮೇಲೆ ಉಪಕಾರ ಮಾಡುವಂತಹ ಜ್ಞಾನೀತು ಆತ್ಮ ಆಗಿರಿ. ವರದಾನ, ಆ ಕಲ್ಯಾಣದ ಸಂಕಲ್ಪವನ್ನ ಸಮಾಪ್ತಿ ಮಾಡಿ ಅಪಕಾರಿಗಳ ಮೇಲೆ ಉಪಕಾರ ಮಾಡುವಂತಹ ಜ್ಞಾನೀತು ಆತ್ಮ ಆಗಿರಿ. ಬಾಬಾ ವಿವರಣೆಯಲ್ಲಿ ಹೇಳ್ತಾರೆ, ಕೆಲವರು ನಿತ್ಯ ತಮ್ಮ ಜ್ಞಾನಿ, ಕೆಲವರು ನಿತ್ಯ ನಿಮ್ಮನ್ನ ನಿಂದನೆ ಮಾಡಬಹುದು, ಅಕಲ್ಯಾಣ ಮಾಡಬಹುದು, ಬೈಬಹುದು. ಆದ್ರೂ ಕೂಡ ಆತ್ಮದ ಪ್ರತಿ
ಮನಸ್ಸಿನಲ್ಲಿ ತಿರಸ್ಕಾರದ ಭಾವನೆ ಇರಬಾರದು. ಅಪಕಾರಿಗಳ ಮೇಲೆ ಉಪಕಾರ ಮಾಡಬೇಕು. ಇದೇ ಜ್ಞಾನೀತು ಆತ್ಮದ ಕರ್ತವ್ಯ ಆಗಿದೆ. ಹೇಗೆ ತಾವು ಮಕ್ಕಳು ತಂದೆಯನ್ನ 63 ಜನ್ಮ ನಿಂದನೆ ಮಾಡ್ತಾ ಬಂದ್ರಿ, ಬಾಬುರ್ ಕಲ್ಯಾಣಕಾರಿ ದೃಷ್ಟಿಯಿಂದಲೇ ನಮ್ಮನ್ನ ನೋಡ್ತಾ ಬಂದ್ರು, ಅದೇ ರೀತಿ ಬ್ರಹ್ಮ ಬಾಬ್ ಸಮಾನ್, ತಂದೆ ಸಮಾನ ಫಾಲೋ ಫಾದರ್ ಆಗಿರಿ. ಜ್ಞಾನೀತು ಆತ್ಮಗಳ ಅರ್ಥನೇ ಆಗಿದೆ ಸರ್ವಪ್ರಾಪ್ತಿ, ಕಲ್ಯಾಣದ ಭಾವನೆ. ಆ ಕಲ್ಯಾಣದ ಸಂಕಲ್ಪ ಮಾತ್ರದಲ್ಲೂ ಕೂಡ ಇರಬಾರ್ದಾಗಿದೆ. ಸ್ಲೋಗನ್: ಮನ್ಮನಾಭವ. ಸ್ಥಿತಿಯಲ್ಲಿ ಸ್ಥಿತರಾದಾಗ ಬೇರೆಯವರ ಮನಸ್ಸಿನ ಭಾವಗಳನ್ನ ಅರ್ಥ ಮಾಡಿಕೊಳ್ಳಲು ಸಾಧ್ಯ. ಮನ್ಮನಾಭವದ ಸ್ಥಿತಿಯಲ್ಲಿ ಸ್ಥಿತರಾಗಿದ್ದು ಬೇರೆಯವರಿಗೂ ಮನಸ್ಸಿನ ಹೊರೆಯನ್ನ ಬೇರೆಯವರ ಮನಸ್ಸಿನ ಭಾವಗಳನ್ನ ದೂರ ಮಾಡಲು ಸಾಧ್ಯ. ಅಚ್ಚಾ, ಥ್ಯಾಂಕ್ ಯು ಬಾಬಾ. ಓಂ ಶಾಂತಿ.